ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ ಯೋಗ ಸಾಧನೆಯಿಂದ ಮಾತ್ರ ಸಾಧ್ಯನಾ? ಇದನ್ನು ಬಿಟ್ಟು ಬೇರೆ ಮಾರ್ಗಗಳಿಂದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದಾ ಗುರುಜಿ? ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಖಂಡಿತ. ಯತಂತೋ ಯೋಗಿನಶ್ಚೈನಂ ಪಶ್ಯನಿ ಆತ್ಮನಿ ವ್ಯವಸ್ಥಿತಃ ಯತಂತೋ ಪ್ರಕೃತಾತ್ಮಾನಂ ನಯನಂ ಪಶ್ಯನಿ ಅತೇಚಸ ಅಂತ ಪುರುಷೋತ್ತಮ ಪ್ರಾಪ್ತಿ ಯೋಗ 17ನೇ ಅಧ್ಯಾಯ 11ನೇ ಶ್ಲೋಕದಲ್ಲಿ ಸ್ವಾಮಿ ಹೇಳಿರೋದೇನೆಂದ್ರೆ, ಯೋಗಿ ತನ್ನ ಯೋಗ ಪ್ರಯತ್ನದಿಂದ ತನ್ನಲ್ಲೇ ಇರುವಂತಹ ಆತ್ಮನನ್ನು ದರ್ಶಿಸುತ್ತಾನಂತೆ. ಎಲ್ಲ ದಿಕ್ಕಿನ್ನ ಉತ್ತಮವಾಗಿರೋದು ಅಂತ ಹೇಳಿದ್ದಾರೆ ಆದಿಗುರು ಶಂಕರಾಚಾರ್ಯರು. ಎಲ್ಲ ಮಾರ್ಗಗಳಿಗಿನ್ನ ಉತ್ತಮವಾಗಿರುವಂಥದ್ದು ಯಾವುದು ಅಂದರೆ ಲಯಯೋಗ ಅಂತ. ಲಯಯೋಗ ನಾವು ಸಾಧನೆಯಲ್ಲಿ, ಯೋಗ ಸಾಧನೆಯಲ್ಲಿ ಮಾಡ್ತೀವಲ್ಲ, ಅದೇ ಲಯಯೋಗ. ದ್ವೇ ವಿದ್ಯ ವೇದಿತವ್ಯ ಶಬ್ದ ಬ್ರಹ್ಮಾದಿ ನಿಷ್ಣಾತುರ ಪರಬ್ರಹ್ಮಾದಿ ಗಚ್ಚತೆ ಅಂದ್ರೆ ಇಲ್ಲಿ ಎಷ್ಟೊಂದು ಆಚರಣೆಗಳು, ಎಷ್ಟೊಂದು ವಿದ್ಯೆಗಳು ಇದೆ ಅಂತ ಹೇಳಿಲ್ಲ. ದ್ವೇ ವಿದ್ಯ ವೇದಿತವ್ಯ ಅಂದ್ರೆ ಎರಡು ವಿದ್ಯೆಗಳನ್ನೇ ಹೇಳೋದ್ರಲ್ಲಿ. ಓಕೆ, ಹಾಗಾದ್ರೆ ಆ ಎರಡು ವಿದ್ಯೆಗಳು ಯಾವುದು ತಿಳಿಸ್ಕೊಡಿ ಜಯಶ್ರೀ. ಶಬ್ದ ಬ್ರಹ್ಮಂಚ ನಿಶಬ್ದ ಅಂಚ. ಓಕೆ, ಶಬ್ದ ಬ್ರಹ್ಮಾದಿ ನಿಷ್ಣಾತುರ ಪರಬ್ರಹ್ಮಾದಿ ಗಚ್ಚತೆ ಅಂದ್ರೆ ಶಬ್ದ ಬ್ರಹ್ಮ ಮತ್ತೆ ನಿಶಬ್ದ ಬ್ರಹ್ಮ ಅನ್ನೋ ಎರಡು ವಿದ್ಯೆಗಳಿದೆಯಂತೆ. ಮತ್ತೆ ಜ್ಞಾನಿಗಳಿಗೆ ಪುನರ್ಜನ್ಮ ಇರುವುದಿಲ್ಲ ಅಂತ ಹೇಳ್ತಾರೆ, ಇದು ನಿಜನಾ? ಇದು ಶಾಸ್ತ್ರದಲ್ಲಿ ಏನಾದರೂ ಪುರಾವೆ ಇದೆ? ಅಗ್ನಿದಗ್ಧಂ ಯದಾ ಬೀಜಂ ಶಾಖಫಲ ವರ್ಜಿತಂ ಜ್ಞಾನದಗ್ಧಂ ತದಾ ಯೋಗಿ ಪುನರ್ಜನ್ಮ ವಿದ್ಯತೆ ಅಂದ್ರೆ ಅಗ್ನಿಯಿಂದ ಸುಟ್ಟಿರುವಂತ ಬೀಜಕ್ಕೆ ಮತ್ತೆ ನೀರ್ ಬಿದ್ದರೂ ಒದ್ದೆ ಆದ್ರೂ ಹೇಗೆ ಅಂಕುರಾರ್ಪಣ ಅನ್ನೋದು ಇರೋದಿಲ್ವೋ, ಅಂದ್ರೆ ಮೊಳಕೆ ಅನ್ನೋದು ಹೊಡೆಯೋದಿಲ್ವೋ, ಅದೇ ತರ ಜ್ಞಾನದಗ್ಧಂ ತದಾ ಯೋಗಿ ಅಂದ್ರೆ ಯೋಗ ಸಾಧನೆಯಿಂದ ಬಂದಿರುವಂತ ಜ್ಞಾನದಿಂದ ಅವನ ಎಲ್ಲ ಕರ್ಮಗಳು ಸುಟ್ಟಿ ಭಸ್ಮ ಆಗುತ್ತಂತೆ. ಯೋಗಾಗ್ನಿ ದಗ್ಧ ಕರ್ಮುಲ್ ಪಂಡಿತಂ ಬುಧ ಅಂದ್ರೆ ಯೋಗ ಸಾಧನೆ ಮಾಡದೆ ಅಗ್ನಿ ಬರೋದಿಲ್ಲ. ಯೋಗ ಸಾಧನೆ ಮಾಡಿ ಅದರಿಂದ ಬರುವಂತಹ ಜ್ಞಾನದಿಂದ ಎಲ್ಲ ಕರ್ಮಗಳು ಸುಟ್ಟಿ ಭಸ್ಮ ಆಗುತ್ತಂತೆ. ಒಬ್ಬ ಯೋಗಿಗೆ ಮಾತ್ರನೇ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಆಗೋದು. ಆ ಯೋಗಿಗೆ ಮತ್ತೆ ಪುನರ್ಜನ್ಮ ಅನ್ನೋದು ಇರೋದಿಲ್ಲಂತೆ. ಈಶ್ವರ ಸರ್ವಭೂತಾನಾಂ ಹೃದಯಶರ್ಧನ ತಿಷ್ಠತಿ ಭ್ರಮಿಯಾನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯಯ ಅಂತೇಳಿ ಸ್ವಾಮಿ 5ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಹಾಗಾದರೆ ಈ ದೇಹದಲ್ಲಿರೋ ಶಿವನನ್ನು ನಾವು ಹೇಗೆ ಅನುಭವ ಪಡೆಯಬೇಕು? ಹಸ್ತಸ್ತಮಂ ಪರಿತಜ್ಜಂ ಮೃತ್ಯುಂಜಲಿ ಏತುರ್ಕುರ್ ಪರಮಾತ್ಮನ ಶಿವಮಾತ್ಮನ ಪಶ್ಯಂತಿ ಅಂದ್ರೆ ಹಸ್ತದಲ್ಲಿ ಪಾಯಸದ ಮುದ್ದೆ ಇದೆಯಂತೆ. ಅದನ್ನ ನೋಡ್ತಾ ಇದ್ದೀವಿ, ಅದನ್ನ ಹೇಗೆ ತಿನ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಪಾಯಸದ ಮುದ್ದೆಯಿಂದ ಹಿಂದೆಗಡೆಯಿಂದ ರಸ ಸುರೋಯ್ತಂತೆ. ಅರೆ ಏನೋ ಸುರೋಯ್ತು ಅಂತ ಹಿಂಗೆ ನೋಡಕ್ ಹೋಗ್ತಾನಂತೆ. ಮುದ್ದೆನೂ ಬಿದ್ದೋಯ್ತು, ರಸನೂ ಸುರೋಯ್ತು. ಅಷ್ಟರಲ್ಲಿ ನಮ್ಮ ಟೈಮೇ ಆಗೋಗುತ್ತೆ. ಅದನ್ನ ತಿನ್ನೋದು ಕಲಿಯೋದು ಅಷ್ಟರಲ್ಲಿ ನಮ್ಮ ಟೈಮೇ ಮುಗ್ದೋಗುತ್ತೆ. ಅದನ್ನ ನೋಡ್ತಾ ಇದ್ದೀವಿ, ದಿಕ್ಕುಗಳು ನೋಡ್ತಾ ಇದೀವಿ ಅಷ್ಟೇ. ಪೂರ್ವ ಪಶ್ಚಿಮ ದಿಕ್ಕುಗಳನ್ನ ನೋಡ್ತಾ ಇದ್ದೀವಿ. ಹಸ್ತದಲ್ಲಿ ಪಾಯಸದ ಮುದ್ದೆ ಇಟ್ಕೊಂಡು ಅದನ್ನ ತಿನ್ನೋದನ್ನ ಕಲ್ತ್ಕೊಂಡ್ರೆ ಸಾಕಲ್ವಾ? ಪೂರ್ವದ ಕಡೆಗೆ ದಕ್ಷಿಣದ ಕಡೆಗೆ ಹೋಗಿ ಅಲ್ಲಿ ಹುಡುಕೋದು ಏನು ಅವಶ್ಯಕತೆ ಇಲ್ಲ. ಜಯಶ್ರೀ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ ಯೋಗ ಸಾಧನೆಯಿಂದ ಮಾತ್ರ ಸಾಧ್ಯನಾ? ಇದನ್ನು ಬಿಟ್ಟು ಬೇರೆ ಮಾರ್ಗಗಳಿಂದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದಾ ಗುರುಜಿ? ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಖಂಡಿತ. ಯತಂತೋ ಯೋಗಿನಶ್ಚೈನಂ ಪಶ್ಯನಿ ಆತ್ಮನಿ ವ್ಯವಸ್ಥಿತಃ ಯತಂತೋ ಪ್ರಕೃತಾತ್ಮಾನಂ ನಯನಂ ಪಶ್ಯನಿ ಅತೇಚಸ ಅಂತ ಪುರುಷೋತ್ತಮ ಪ್ರಾಪ್ತಿ ಯೋಗ 17ನೇ ಅಧ್ಯಾಯ 11ನೇ ಶ್ಲೋಕದಲ್ಲಿ ಸ್ವಾಮಿ ಹೇಳಿರೋದೇನೆಂದ್ರೆ, ಯೋಗಿ ತನ್ನ ಯೋಗ ಪ್ರಯತ್ನದಿಂದ ತನ್ನಲ್ಲೇ ಇರುವಂತಹ ಆತ್ಮನನ್ನು ದರ್ಶಿಸುತ್ತಾನಂತೆ. ಪಶ್ಯನ್ ಆತ್ಮನಿ ವ್ಯವಸ್ಥಿತಃ ತನ್ನಲ್ಲಿರುವಂತಹ ಆತ್ಮನನ್ನು ಪಶ್ಯಂತಿ ಅಂದ್ರೆ ನೋಡ್ತಾನೆ ಅಂತ ಅರ್ಥ. ಯದಂತ ಪ್ರಕೃತಾತ್ಮಾನಂ ನಯನಂ ಪಶ್ಯನಿ ಅತೇಚಸ ಅಂದ್ರೆ ಇತರತ್ರ ಪ್ರಯತ್ನಗಳಿಂದ ಎಷ್ಟೇ ಪ್ರಯತ್ನ ಮಾಡಿದ್ರು ಇಟ್ಸ್ ಕಂಪ್ಲೀಟ್ಲಿ ಇಂಪಾಸಿಬಲ್ ಅಂತ ಪುರುಷೋತ್ತಮ ಪ್ರಾಪ್ತಿ ಯೋಗದಲ್ಲಿ ಹೇಳಿದ್ದಾರೆ.
ಓಕೆ. ಹೀಗಾಗಿ ಒಬ್ಬ ಯೋಗಿ ಅನ್ನುವವರಿಗೆ ಮಾತ್ರನೇ ಆತ್ಮ ಸಾಕ್ಷಾತ್ಕಾರ ಎನ್ನುವುದಾಗುತ್ತೆ. ಯೋಗ ಸಾಧನೆ ಇಲ್ಲದೆ ಆತ್ಮ ಸಾಕ್ಷಾತ್ಕಾರವಾಗಬೇಕಂದ್ರೆ ಅದು ತುಂಬಾ ಕಷ್ಟ. ಹಾಗಾಗಿ ಒಬ್ಬ ಯೋಗಿಗೆ ಮಾತ್ರನೇ ಅದು ಕಾಣಿಸುತ್ತಂತೆ. ಇತರ ಪ್ರಯತ್ನಗಳಿಂದ ಎಷ್ಟೇ ಪ್ರಯತ್ನ ಮಾಡಿದ್ರು ಓಕೆ, ಅದು ಕಾಣಿಸೋದಿಲ್ವಂತೆ. ಕಾಣಿಸೋದಿಲ್ಲ. ಹಾಗಾಗಿ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ ಶಂಕರಾಚಾರ್ಯರು ಕೂಡ ಏನ್ ಹೇಳಿದ್ದಾರೆ ಅಂದ್ರೆ, ಸದಾಶಿವೋಕ್ತಾನಿ ಸಪಾದಿ ಲಕ್ಷ ಲಯಾವ ದಾನಾನಿ ವಸಂತ ಲೋಕೆ ಮಾನ್ಯತ ಹೇ ಮಾನ್ಯಮಮಂ ಲಯನಂ ಉತ್ತಮಮಂ ಅಂತ ಹೇಳಿದ್ದಾರೆ. ಅಂದ್ರೆ 1,40,000 ಮಾರ್ಗಗಳಿದೆಯಂತೆ ಓಕೆ. ಮಾನವನ ಲೋಕದಲ್ಲಿ. 1,40,000 ಮಾರ್ಗಗಳಿದೆಯಂತೆ ಭಗವಂತನನ್ನ ಸೇರುವುದಕ್ಕೆ. ಒಬ್ಬೊಬ್ಬರು ಒಂದೊಂದು ಮಾರ್ಗವನ್ನು ಹಿಡಿದಿರೋದು ಗುರುಗಳ ಕಡೆಯಿಂದ ಆಗ್ಲಿ ಶಿಷ್ಯರ ಕಡೆಯಿಂದ ಆಗ್ಲಿ ಏನು ತಪ್ಪೇನು ಇಲ್ವಂತೆ. ಆದ್ರೆ ಲಯಾವಧಾನಾನಿ ವಸಂತ ಲೋಕೆ ಅಂದ್ರೆ ಲಯ ಯೋಗ ಅನ್ನೋದು ಒಂದು ಇದೆಯಂತೆ. ಅದು ಎಲ್ಲ ದಿಕ್ಕಿನ ಉತ್ತಮವಾಗಿರೋದು ಅಂತ ಹೇಳಿದ್ದಾರೆ ಆದಿಗುರು ಶಂಕರಾಚಾರ್ಯರು. ಎಲ್ಲ ಮಾರ್ಗಗಳಿಗಿನ್ನ ಉತ್ತಮವಾಗಿರುವಂತದ್ದು ಯಾವುದು ಅಂದ್ರೆ ಲಯಯೋಗ ಅಂತ. ಲಯಯೋಗ ನಾವು ಸಾಧನೆಯಲ್ಲಿ ಯೋಗ ಸಾಧನೆಯಲ್ಲಿ ಮಾಡ್ತೀವಲ್ಲ, ಅದೇ ಲಯಯೋಗ. ದ್ವೇವಿದ್ಯ ವೇದಿತವ್ಯ ಶಬ್ದ ಬ್ರಹ್ಮಾದಿ ನಿಷ್ಣಾತುರ ಪರಬ್ರಹ್ಮಾದಿ ಗಚ್ಚತೆ. ಅಂದ್ರೆ ಇಲ್ಲಿ ಎಷ್ಟೊಂದು ಆಚರಣೆಗಳು ಎಷ್ಟೊಂದು ವಿದ್ಯೆಗಳು ಇದೆ ಅಂತ ಹೇಳಿಲ್ಲ. ದ್ವೇವಿದ್ಯ ವೇದಿತವ್ಯ ಅಂದ್ರೆ ಎರಡು ವಿದ್ಯೆಗಳನ್ನೇ ಹೇಳೋದ್ರಲ್ಲಿ. ಓಕೆ, ಹಾಗಾದ್ರೆ ಆ ಎರಡು ವಿದ್ಯೆಗಳು ಯಾವುದು ತಿಳಿಸ್ಕೊಡಿ ಜಯಶ್ರೀ. ಶಬ್ದ ಬ್ರಹ್ಮಂಚ ನಿಶಬ್ದ ಅಂಚ. ಓಕೆ. ಶಬ್ದ ಬ್ರಹ್ಮಾದಿ ನಿಷ್ಣಾತರ ಪರಬ್ರಹ್ಮಾದಿ ಗಚ್ಚತೆ. ಅಂದ್ರೆ ಶಬ್ದ ಬ್ರಹ್ಮ ಮತ್ತೆ ನಿಶಬ್ದ ಬ್ರಹ್ಮ ಅನ್ನೋ ಎರಡು ವಿದ್ಯೆಗಳಿದೆಯಂತೆ. ಶಬ್ದ ಬ್ರಹ್ಮ ಮತ್ತು ನಿಶಬ್ದ ಬ್ರಹ್ಮ. ಶಬ್ದ ಬ್ರಹ್ಮ. ಓಕೆ. ಶಬ್ದ ಬ್ರಹ್ಮಾದಿ ನಿಷ್ಣಾತುರ, ಯಾರು ಶಬ್ದ ಬ್ರಹ್ಮನಲ್ಲಿ ನಾವು ಯೋಗ ಸಾಧನೆಯಲ್ಲಿ ಒಂದು ಶಬ್ದ ಬರ್ತದೆ. ಓಕೆ. ಆ ಶಬ್ದ ಸಾಧನೆ ಮಾಡಿರೋರಿಗೆ ಗೊತ್ತಾಗುತ್ತೆ ಏನ್ ಶಬ್ದ ಬರುತ್ತೆ ಅಂತ. ಓಕೆ ಗುರುಜಿ. ಆ ಶಬ್ದ ಬ್ರಹ್ಮನಲ್ಲಿ ಯಾರು ನಿಷ್ಣಾತರಾಗಿರ್ತಾರೋ ಪರಬ್ರಹ್ಮಾದಿ ಗಚ್ಚತೆ ಅಂದ್ರೆ ಆ ಪರಬ್ರಹ್ಮನಲ್ಲಿ ಅವನು ಸೇರೋಗ್ತಾನೆ ಅಂತ ಅರ್ಥ. ಹಾಗಾಗಿ ಈ ಶ್ಲೋಕದ ಮುಖಾಂತರ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ, ಎಷ್ಟೊಂದು ಆಚರಣೆಗಳು ಎಷ್ಟೊಂದು ವಿದ್ಯೆಗಳು ಅದೆಲ್ಲ ಏನು ಅವಶ್ಯಕತೆ ಇಲ್ಲ. ಓಕೆ. ಎರಡೆರಡು ವಿದ್ಯೆಗಳು ಹೇಳಿದ್ದಾರೆ. ಶಬ್ದದಿಂದ ನಾವು ಮನಸ್ಸನ್ನ ನಿಲ್ಲಿಸಿ ನಿಶಬ್ದಕ್ಕೆ ಹೋಗ್ಬೇಕು. ಓಕೆ. ಇದನ್ನ ಈ ಶ್ಲೋಕದ ಮುಖಾಂತರ ನಾವು ಅರ್ಥ ಮಾಡಿಕೊಂಡು ಯೋಗ ಸಾಧನೆಯನ್ನು ಎಲ್ಲರೂ ಮಾಡಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು. ಮತ್ತೆ ಜ್ಞಾನಿಗಳಿಗೆ ಪುನರ್ಜನ್ಮ ಇರುವುದಿಲ್ಲ ಅಂತ ಹೇಳ್ತಾರೆ, ಇದು ನಿಜನಾ? ಇದು ಶಾಸ್ತ್ರದಲ್ಲಿ ಏನಾದರೂ ಪುರಾವೆ ಇದೆಯೇ? ಅಗ್ನಿದಗ್ಧಂ ಯದಾ ಬೀಜಂ ಶಾಖಫಲ ವರ್ಜಿತಂ ಜ್ಞಾನದಗ್ಧಂ ತದಾ ಯೋಗಿ ಪುನರ್ಜನ್ಮ ವಿದ್ಯತೆ. ಅಂದ್ರೆ ಅಗ್ನಿಯಿಂದ ಸುಟ್ಟಿರುವಂತ ಬೀಜಕ್ಕೆ ಮತ್ತೆ ನೀರ್ ಬಿದ್ರು ಒದ್ದೆ ಆದ್ರೂ ಹೇಗೆ ಅಂಕುರಾರ್ಪಣ ಅನ್ನೋದು ಇರೋದಿಲ್ವೋ, ಅಂದ್ರೆ ಮೊಳಕೆ ಅನ್ನೋದು ಒಡೆಯೋದಿಲ್ವೋ, ಅದೇ ತರ ಜ್ಞಾನದಗ್ಧಂ ತದಾ ಯೋಗಿ ಅಂದ್ರೆ ಯೋಗ ಸಾಧನೆಯಿಂದ ಬಂದಿರುವಂತ ಜ್ಞಾನದಿಂದ ಅವನ ಎಲ್ಲ ಕರ್ಮಗಳು ಸುಟ್ಟಿ ಭಸ್ಮ ಆಗುತ್ತಂತೆ. ಅಂತವ್ರಿಗೆ ಸಂಕಲ್ಪ ವಿಕಲ್ಪಗಳು ಅನ್ನೋದು ಇರೋದಿಲ್ವಂತೆ. ಯಾರಿಗೆ ಸಂಕಲ್ಪ ವಿಕಲ್ಪಗಳು ಅನ್ನೋದು ಇರೋದಿಲ್ವೋ ಪುನರ್ಜನ್ಮ ನ ವಿದ್ಯತೆ ಅಂದ್ರೆ ಅಂತವ್ರಿಗೆ ಪುನರ್ಜನ್ಮ ಅನ್ನೋದು ಇರೋದಿಲ್ವಂತೆ. ಯೋಗಾಗ್ನಿ ದಗ್ಧ ಕರ್ಮುಲ್ ಪಂಡಿತಂ ಬುಧ ಅಂದ್ರೆ ಯೋಗ ಸಾಧನೆ ಮಾಡದೆ ಅಗ್ನಿ ಬರೋದಿಲ್ಲ. ಯೋಗ ಸಾಧನೆ ಮಾಡಿ ಅದರಿಂದ ಬರುವಂತಹ ಜ್ಞಾನದಿಂದ ಎಲ್ಲ ಕರ್ಮಗಳು ಸುಟ್ಟಿ ಭಸ್ಮ ಆಗುತ್ತಂತೆ. ಎಲ್ಲ ಕರ್ಮಗಳು ಸುಟ್ಟಿ ಭಸ್ಮ ಆದ್ಮೇಲೆ ಅಂತ ಅವನಿಗೆ ತಮಸ್ಸು ಅನ್ನೋದಿರಲ್ವಂತೆ. ತಮಸ್ಸು ಅಂದ್ರೆ ಅಜ್ಞಾನ. ಯಾರಿಗೆ ಅಜ್ಞಾನ ಹೋಗಿ ಜ್ಞಾನ ಬರುತ್ತೆ ಅಂತವ್ರಿಗೆ ಸಂಕಲ್ಪ ವಿಕಲ್ಪಗಳು ಇರೋದಿಲ್ಲ. ಅಂತವ್ರನ್ನ ಪಂಡಿತಂ ಬುಧ ಅಂತಂದ್ರು. ಅಂದ್ರೆ ಅಂತವ್ರು ಪಂಡಿತರಂತೆ, ಅಂತವ್ರು ಬುಧರಂತೆ. ಬುಧ ಅಂತಂದ್ರೆ ಜ್ಞಾನಿಗಳು ಅಂತ ಅರ್ಥ.
ಹಾಗಾಗಿ ನಾವು ಒಬ್ಬ ಯೋಗಿಗೆ ಮಾತ್ರನೇ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಆಗೋದು. ಆ ಯೋಗಿಗೆ ಮತ್ತೆ ಪುನರ್ಜನ್ಮ ಅನ್ನೋದು ಇರೋದಿಲ್ಲಂತೆ. ಮತ್ತೆ ಈ ಪುಣ್ಯಕ್ಷೇತ್ರಗಳು, ದೇವಸ್ಥಾನಗಳು, ಆಮೇಲೆ ದಾನ ಧರ್ಮ, ಭಜನೆ ಮಾಡಿದರೆ ಇದು ಮೋಕ್ಷ ಸಿಗುವುದೇ ಗುರುಜಿ? ತುಂಬಾ ಒಳ್ಳೆ ಪ್ರಶ್ನೆ. ದರ್ಶನ ಉಪನಿಷತ್ತಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದಾರೆ. ಓಕೆ ಗುರುಜಿ. ಒಂದು ಶ್ಲೋಕದ ಮುಖಾಂತರ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ತೀರ್ಥೆ ದಾನೆ ಜಪೆ ಕಾಷ್ಟೆ ಯಜ್ಞೆ ಪಾಷಾಣಿಕೆ ಸದಾಶಿವಂ ಪಶ್ಯತಿ ಮೂಢಾತ್ಮ ಓಕೆ ಗುರುಜಿ ಅಂತ ದರ್ಶನ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಓಕೆ. ನಾ ಅಂದ್ರೆ ಇಲ್ಲ ಅಂತ ಅರ್ಥ ಸಂಸ್ಕೃತದಲ್ಲಿ. ಸಂಸ್ಕೃತದಲ್ಲಿ ನಾ ತೀರ್ಥೆ ಅಂದ್ರೆ ನಾನು ದಕ್ಷಿಣಾದಿ ಕಡೆಯೆಲ್ಲ ಹೋಗಿ ಬಂದೆ, ನಾನು ಉತ್ತರಾದಿ ಕಡೆಯೆಲ್ಲ ಹೋಗಿ ತೀರ್ಥಯಾತ್ರೆಗಳನ್ನ ಮುಗಿಸ್ಕೊಂಡು ಬಂದೆ, ನನಗೆ ಪಾಪಗಳೆಲ್ಲ ಕಳೆದೋಯ್ತು, ಇನ್ನ ನನಗೆ ಮುಕ್ತಿ ಮೋಕ್ಷ ಸಿಗತ್ತೆ ಅಂತ ಒಂದಷ್ಟು ಜನ ಅನ್ಕೊಂತಾರಂತೆ. ಓಕೆ ಗುರುಜಿ. ಅದರಿಂದ ಮುಕ್ತಿ ಮೋಕ್ಷ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ. ಇನ್ನ ಕೆಲವರು ನಾ ದಾನೆ ಅಂದ್ರೆ ಗೋದಾನ, ಸುವರ್ಣ, ಹಿರಣ್ಯ ಮತ್ತು ದಶವಿಧ ದಾನಗಳನ್ನ ಮಾಡಿ ನನ್ನ ಎಲ್ಲ ಪಾಪಗಳು ಹೋಯ್ತು, ನನಗೆ ಮುಕ್ತಿ ಮೋಕ್ಷ ಸಿಗತ್ತೆ ಅಂತ ಕೆಲವರು ಅನ್ಕೊಂತಾರಂತೆ. ಓಕೆ ಗುರುಜಿ. ನಾ ಜಪೆ, ಇನ್ನ ಕೆಲವರು ಗುರುಗಳ ಹತ್ರ ಹೋಗಿ ಒಂದು ಯಾವುದೋ ಒಂದು ಮಂತ್ರವನ್ನ ಕಲ್ತ್ಕೊಂಡ್ಬಂದು ಅಕ್ಷರಕ್ಕೆ ಲಕ್ಷ ಜಪಗಳನ್ನ ಮಾಡ್ತಾರಂತೆ. ಓಕೆ. ನನ್ನೆಲ್ಲ ಪಾಪ ಕಳೆದೋಯ್ತು, ನನಗೆ ಇನ್ನ ಮುಕ್ತಿ ಮೋಕ್ಷ ಸಿಗತ್ತೆ ಅಂತ ಅನ್ಕೊಂತಾರಂತೆ. ಇನ್ನ ಕೆಲವರು ನಾ ಯಜ್ಞೆ ಅಂದ್ರೆ ಬಾಹ್ಯಮಯವಾಗಿರುವಂತ ಯಜ್ಞ, ಹೋಮ, ಹವನಗಳನ್ನ ಮಾಡಿ ನನ್ನೆಲ್ಲ ಪಾಪಗಳು ಕಳೆದೋಯ್ತು, ಇನ್ನ ನನಗೆ ಮುಕ್ತಿ ಮೋಕ್ಷ ಸಿಗತ್ತೆ ಅಂತ ಅನ್ಕೊಂತಾರಂತೆ. ಇನ್ನ ಕೆಲವರು ನಾ ಕಾಷ್ಟೆ ಪಾಷಾಣಿಕೆ ಸದಾಶಿವಂ ಪಶ್ಯತಿ ಮೂಢಾತ್ಮ ಅಂದ್ರೆ ಮಣ್ಣಿಂದ, ಕಲ್ಲಿಂದ, ಲೋಹಗಳಿಂದ ವಿಗ್ರಹಗಳನ್ನ ಮಾಡಿ ಆ ವಿಗ್ರಹಗಳಿಗೆ ಪೂಜೆ ಇತ್ಯಾದಿಗಳನ್ನ ಮಾಡಿ ಅದರಲ್ಲಿ ಶಿವನನ್ನ ನೋಡ್ತಾರೆ. ಸದಾಶಿವಂ ಪಶ್ಯತಿ ಮೂಢಾತ್ಮ ಅಂದ್ರೆ ಇಂಥವರೆಲ್ಲ ಮೂಢರಂತೆ. ಇವ್ರಿಗೆ ಜ್ಞಾನ ಅನ್ನೋದು ಏನು ಇಲ್ಲವಂತೆ. ನಾವಿಷ್ಟು ಕಷ್ಟ ಬಿದ್ದು ಇವನ್ನೆಲ್ಲ ಮಾಡ್ಕೊಂಡ್ ಬಂದ್ರೆ ಅವರು ಮೂಢರು ಅಂತ ಅಂದ್ಬಿಟ್ರು. ಮೂಢರು ಅಂದ್ರೆ ಇವ್ರಿಗೆ ಜ್ಞಾನ ಅನ್ನೋದು ಇಲ್ವಂತೆ. ಓಕೆ ಗುರುಜಿ. ಹಾಗಾಗಿ ಇದ್ರಲ್ಲೆಲ್ಲ ಶಿವನನ್ನ ನೋಡ್ತಾರಂತೆ. ಯಾವ್ದ್ರಲ್ಲಿ? ನಾ ತೀರ್ಥೆ, ದಾನೆ, ಜಪೆ, ಯಜ್ಞೆ, ಕಾಷ್ಟೆ, ಇದ್ರಲ್ಲೆಲ್ಲ ಯಾರು ಶಿವನ್ ನೋಡ್ತಾರೋ ಇವ್ರನ್ನೆಲ್ಲ ಮೂಢರು ಅಂತ ಅಂದ್ಬಿಟ್ರು. ಹಾಗಾದ್ರೆ ಶಿವನನ್ನು ನಾವು ಎಲ್ಲಿ ನೋಡಬೇಕು? ಶಿವೇ ದೇಹೇ ಪ್ರತಿಷ್ಠಿತ. ದರ್ಶನ ಉಪನಿಷತ್ತಲ್ಲಿ ಇನ್ನೊಂದು ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ? ಶಿವೇ ದೇಹೇ ಪ್ರತಿಷ್ಠಿತ ಅಂತಂದ್ರು. ಅಂದ್ರೆ ಶಿವ ದೇಹದಲ್ಲೇ ಪ್ರತಿಷ್ಠಿತನಾಗಿದ್ದಾನೆ. ಒಳಗಡೆ ಇರುವಂತಹ ಶಿವನನ್ನ ನಾವು ನೋಡೋದ್ ಬಿಟ್ಟು ಹೊರಗಡೆ ಹುಡ್ಕಕ್ ಹೋಗ್ತಾ ಇದ್ದೀವಿ. ಹೌದಾ ಗುರುಜಿ? ಖಂಡಿತ. ಓಕೆ. ಇದನ್ನ ನಾವು ಭಗವದ್ಗೀತೆಯಲ್ಲಿ ಕೂಡ ಇದ್ರ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಈಶ್ವರ ಸರ್ವಭೂತಾನಾಂ ಹೃದಯಶರ್ಧನ ತಿಷ್ಠತಿ ಭ್ರಮಿಯಾನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯಯ ಅಂತೇಳಿ ಸ್ವಾಮಿ 5ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಈಶ್ವರ ಸರ್ವಭೂತಾನಂ, ಸರ್ವಭೂತಗಳಲ್ಲೂ ತಾನೇ ಇದ್ದಾನಂತೆ. ಚರಾಚರ ಜೀವರಾಶಿಗಳಲ್ಲೂ ಇದ್ದಾನಂತೆ. ಎಲ್ಲಿದ್ದಾನೆ? ಹೃದಯಶರ್ಧನ ತಿಷ್ಠತಿ ಅಂದ್ರೆ ಹೃದಯ ಸ್ಥಾನದಲ್ಲಿ ತಿಷ್ಠಿತವಾಗಿ ಕುಳಿತಿದ್ದೀನಿ. ಭ್ರಮಿಯಾನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯಯ ಅಂದ್ರೆ ಹೃದಯ ಸ್ಥಾನದಲ್ಲಿ ಕುಳಿತುಕೊಂಡು ಎಲ್ಲ ಜೀವಗಳನ್ನು ಅವನು ಆಡಿಸ್ತಾ ಇದ್ದಾನಂತೆ. ಅದು ನಮಗ್ ತಿಳಿದೆ. ನಾವು ಈ ಆಟ ನಮ್ದು ಅನ್ಕೊಂಡು ನಾವು ಜಾತಿ ಭೇದ, ಕುಲಭೇದ, ಧರ್ಮಭೇದ, ವಯೋಭೇದ, ಲಿಂಗಭೇದ, ನಾನು ಧನವಂತನು, ನಾನು ವಿದ್ಯಾವಂತನು ಅನ್ನೋ ಅಹಂಕಾರ ಭಾವನೆಯಿಂದ ನಾನು ಅಂತೇಳಿ ಮೆರೀತಾ ಇದ್ದೀವಿ. ಇದು ಮಾನವನಿಗೆ ಪತನಕ್ಕೆ ದಾರಿ. ಓಕೆ ಗುರುಜಿ. ಈ ಪತನಗಳಿಂದ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಜನನಿ ಜಠರಿ ಶಯನೆ ಅಂತೇಳಿ ಮತ್ತೆ ಮತ್ತೆ ಹುಟ್ಟುತ್ತಾ ಸಾಯುತ್ತಾ ನಾವು ಈ ದೇಹಕ್ಕೆ ಬರುವಂತಹ ಕಾಯಿಲೆಗಳಲ್ಲಿ, ಈ ದೇಹಕ್ಕೆ ಸಂಬಂಧಪಟ್ಟಿರುವಂತಹ ಸಂಬಂಧಗಳಲ್ಲಿ ಪದೇ 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 ನಾವು
ಕಷ್ಟಗಳನ್ನ, ನೋವುಗಳನ್ನ, ನರಕಗಳನ್ನ ಅನುಭವಿಸ್ತಾ ಇದ್ದೀವಿ. ಹಾಗಾದರೆ ಈ ದೇಹದಲ್ಲಿರೋ ಶಿವನನ್ನು ನಾವು ಹೇಗೆ ಅನುಭವ ಪಡೆಯಬೇಕು? ಹಸ್ತಸ್ತಮಂ ಪರಿತ್ಯಜ್ಯಂ ಮೃತ್ಯುಂಜಲಿ ಏತುರ್ಕುರ್ ಪರಮಾತ್ಮನ ಶಿವಮಾತ್ಮನ ಪಶ್ಯಂತಿ. ಅಂದ್ರೆ ಹಸ್ತದಲ್ಲಿ ಪಾಯಸದ ಮುದ್ದೆ ಇದೆಯಂತೆ. ಓಕೆ ಗುರುಜಿ. ಅದನ್ನ ನೋಡ್ತಾ ಇದ್ದೀವಿ, ಅದನ್ನ ಹೇಗ್ ತಿನ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ. ಆ ಪಾಯಸದ ಮುದ್ದೆಯಿಂದ ಹಿಂದೆಗಡೆಯಿಂದ ರಸ ಸೊರೋಯ್ತಂತೆ. ಅರೆ ಏನೋ ಸೊರೋಯ್ತು ಅಂತ ಹಿಂಗ್ ನೋಡಕ್ ಹೋಗ್ತಾನಂತೆ. ಮುದ್ದೆನೂ ಬಿದ್ದೈತು, ರಸನೂ ಸೊರೋಯ್ತು. ಅಷ್ಟ್ರಲ್ಲಿ ನಮ್ ಟೈಮೇ ಆಗೋಗುತ್ತೆ. ಅದನ್ನ ತಿನ್ನೋದು ಕಲಿಯೋದು ಅಷ್ಟ್ರಲ್ಲಿ ನಮ್ ಟೈಮೇ ಮುಗ್ದೋಗುತ್ತೆ. ಅದನ್ನ ನೋಡ್ತಾ ಇದೀವಿ, ದಿಕ್ಕುಗಳು ನೋಡ್ತಾ ಇದೀವಿ ಅಷ್ಟೇ. ಪೂರ್ವ ಪಶ್ಚಿಮ ದಿಕ್ಕುಗಳನ್ನ ನೋಡ್ತಾ ಇದೀವಿ. ಹಸ್ತದಲ್ಲಿ ಪಾಯಸದ ಮುದ್ದೆ ಇಟ್ಕೊಂಡು ಅದನ್ನ ತಿನ್ನೋದನ್ನ ಕಲ್ತ್ಕೊಂಡ್ರೆ ಸಾಕಲ್ವಾ? ಪೂರ್ವದ ಕಡೆಗೆ, ದಕ್ಷಿಣದ ಕಡೆಗೆ ಹೋಗಿ ಅಲ್ಲಿ ಹುಡುಕೋದು ಏನು ಅವಶ್ಯಕತೆ ಇಲ್ಲ. ಹಾಗಾಗಿ ನಮ್ಮಲ್ಲೇ ಇರುವಂತಹ ಪರಮಾತ್ಮನನ್ನ ಗುರುತಿಸಿ ಯೋಗ ಸಾಧನೆಯಿಂದ ಆತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಪ್ರತಿಯೊಬ್ಬರು ಮಾಡಬೇಕು. ಅದೇ ಮಾನವನ ಧ್ಯೇಯ, ಮಾನವನ ಜನ್ಮದ ಮೂಲ ಧ್ಯೇಯ ಅದೇ. 84 ಲಕ್ಷ ಜೀವರಾಶಿಗಳಲ್ಲೂ ಮಾನವನ ಮೂಲ ಧ್ಯೇಯ ಮತ್ತು ಮೂಲ ಕರ್ತವ್ಯ ಏನು ಅಂದ್ರೆ ತನ್ನಲ್ಲಿರುವಂತಹ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದೇ ಮೂಲ ಉದ್ದೇಶವಾಗಿದೆ. ಹಾಗಾದರೆ ಈ ಪುಣ್ಯಕ್ಷೇತ್ರಗಳು, ದೇವಸ್ಥಾನಗಳು, ಆಮೇಲೆ ಈ ದೇವಸ್ಥಾನಗಳು ಇವನ್ನೆಲ್ಲ ಏನಕ್ಕೆ ಇಟ್ಟಿದ್ದಾರೆ ಗುರುಜಿ? ತುಂಬಾ ಒಳ್ಳೆ ಪ್ರಶ್ನೆ. ಅಜ್ಞಾನಂ ಭಾವನಾರ್ಥಾಯ ಪ್ರತಿಮಾಂ ಪರಿಕಲ್ಪಿತ ಅಂತ ಮತ್ತೆ ದರ್ಶನೋಪನಿಷತ್ತಲ್ಲಿ ಹೇಳ್ತಾರೆ. ಅಂದ್ರೆ ಇದು ಅಜ್ಞಾನಿಗಳವರೆಗೂ ಅವ್ರಿಗೆ ಜ್ಞಾನ ಇಲ್ಲ. ಏನೋ ಅವ್ರಿಗೆ ಜ್ಞಾನ ಇಲ್ಲದೆ ಇರೋ ಕಾರಣ ಅಜ್ಞಾನಿಗಳವರೆಗೂ ಒಂದು ದೇವಿ ದೇವತೆ ದೇವರಿದ್ದಾರೆ ಅಂತ ಕಲ್ಪಿಸೋದಿಕ್ಕೆ ಅವ್ರಿಗೆ ಆ ಭಾವನೆಗಳು ಬರಲಿ ಅಂತೇಳಿ ಈ ಪುಣ್ಯಕ್ಷೇತ್ರಗಳು, ತೀರ್ಥ ಸ್ಥಳಗಳು ಇವೆಲ್ಲನೂ ಮಾಡಿದ್ರಂತೆ. ಓಕೆ ಗುರುಜಿ. ಅಜ್ಞಾನಂ ಭಾವನಾರ್ಥಾಯ ಪ್ರತಿಮಾಂ ಪರಿಕಲ್ಪಿತ. ಅಜ್ಞಾನಿಗಳಿವರೆಗೂ ಒಂದು ದೇವಿ ದೇವತೆ ದೇವರಿದ್ದಾರೆ ಅಂತ ಹೇಳಿ ತಿಳ್ಕೊಂಡ್ಲಿ ಅಂತ ಆ ಭಾವನೆ ಅವ್ರಿಗೆ ಬರಲಿ ಅಂತೇಳಿ ಅವ್ರಿಗೆ ಕಲ್ಪಿಸೋದಿಕ್ಕೆ ಈ ವಿಗ್ರಹ ಪೂಜೆಗಳು, ಪುಣ್ಯ ಸ್ಥಳಗಳು, ತೀರ್ಥಯಾತ್ರೆಗಳು ಅನ್ನೋದು ಇದನ್ನೆಲ್ಲ ಮಾಡಿದ್ರಂತೆ. ಅಂದ್ರೆ ಇದು ಪುಣ್ಯಕರ್ಮಗಳು ಅಂತಾರೆ. ಆದ್ರೆ ಇದರಲ್ಲಿ ನಮ್ಗೆ ಮುಕ್ತಿ ಮೋಕ್ಷ ಅನ್ನೋದು ಸಿಗೋದಿಲ್ಲ. ಮುಕ್ತಿ ಮೋಕ್ಷ ಬೇಕು ಅಂದ್ರೆ ಏಕೈಕ ಸಾಧನೆ ಯೋಗ ಸಾಧನೆ. ಯೋಗ ಸಾಧನೆ ಮುಖಾಂತರನೇ ಮುಕ್ತಿ ಮೋಕ್ಷವನ್ನ ಪಡಿಬೇಕು. ಇವೆಲ್ಲ ಪುಣ್ಯ ಕರ್ಮಗಳ ಲೆಕ್ಕದಲ್ಲಿ ಬರುತ್ತೆ. ಪುಣ್ಯ ಆದ್ರೂ ಕರ್ಮನೇ, ಪಾಪ ಆದ್ರೂ ಕರ್ಮನೇ, ಎರಡೂ ಕರ್ಮಗಳೇ. ಅದು ಪುಣ್ಯ ಕರ್ಮ, ಇದು ಪಾಪ ಕರ್ಮ ಅಷ್ಟೇ. ಕರ್ಮಗಳು ಕೆಳಗಡೆ ಬರುತ್ತೆ. ಇದೆಲ್ಲ ಮುಕ್ತಿ ಮೋಕ್ಷದ ಕ್ಯಾಟಗರಿಗೆ ಬರೋದಿಲ್ಲ ಇದೆಲ್ಲ.